ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಚಾಮರಾಜನಗರ ತಾಲೂಕಿನ ಯಾನಗಹಳ್ಳಿ ಗ್ರಾಮದ ಅಚ್ಚಟ್ಟಿಪುರ ತೋಟದ ಮನೆಯಲ್ಲಿ ವಾಸವಾಗಿರುವ ತೃತೀಯ ಲಿಂಗತ್ವ ಅಲ್ಪಸಂಖ್ಯಾತೆ ದೇವಿ ಎಂಬುವರಿಗೆ ಸೇರಿದ ಜಮೀನಿನ ಪಕ್ಕದ ಜಮೀನಿನ ಮಾಲೀಕ ವೇಲುಸ್ವಾಮಿ ಹಾಗೂ ಇತರರು ನನ್ನನ್ನು ಪದೇ ಪದೇ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ ಲೈಂಗಿಕ ಅಲ್ಪಸಂಖ್ಯಾತೆ ದೇವಿ ಅವರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿ ತನ್ನ ಅಳಲು ತೋಡಿಕೊಂಡರು. ಚಾಮರಾಜನಗರ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮೀನಮ್ಮ, ಸಾದಿಕ್ ಅಲಿ, ದೊಡ್ಡಸ್ವಾಮಿ, ಭಾರತಿ, ತೃತೀಯ ಲಿಂಗತ್ವ ಅಲ್ಪಸಂಖ್ಯಾತರು ಭಾಗಿಯಾಗಿದ್ದರು. ಹೆಣ್ಗ ನೀನು ಮಂಗಳಮುಖಿ, ನೀನು ಗಂಡಸಾಗಿ ಸೀರೆ ಉಟ್ಕೊಂಡಿದೀಯಾ ಅಂತ ಏನು ತಪ್ಪಾಗೆಲ್ಲ ಹೇಳಿ ನಮಗೆ ಭಾಳ ತುಂಬ ಮನಸ್ಸಿಗೆ ನೋವಾಗಿದೆ ಸರ್. ಅದರಿಂದ ನಮ್ಗೆ ಸರ್ ಹತ್ರ ಬಂದು ನಾವು ಇವಾಗ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ಸರ್. ನಮ್ಗೆ ಅದಕ್ಕೆ ನಾವು ತುಂಬ ನೊಂದೋಗಿದ್ದೀವಿ ಸರ್. ನಾವು ಆದರೂ ನಮಗೆ ಯಾವ ಕಡೆಯಿಂದ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ನಮ್ಗೆ ನ್ಯಾಯ ದೊರಕಬೇಕು ಅಂತ ನಾವು ಇದು ಮಾಡ್ತಾಯಿದ್ವಿ ಸರ್ ಕೊಡಿ ಅಂತ ಹೇಳಿದ್ರು ಸುಧಾ. ಮತ್ತೆ ನಾವು ಸ್ಟೇಷನ್ಗೆ ಬಂದರು. ಅವರು ನಮ್ಮನ್ನು ಯಾವುದೇ ರೀತಿಯಾಗಿ ಸ್ಟೇಷನ್ಗೆ ಅವ್ರು ಬರಲಿಲ್ಲ. ತದನಂತರ ನಾವು 3 ದಿನದ ಹಿಂದೆ ಅವರೇ ಬಂದು ನಮ್ಮ ಮೇಲೆ ಮಂಗಳಮುಖಿ ಮತ್ತು ಅವರ ದೇವಿರಮ್ಮ ಇದ್ದಾರಲ್ಲ, ಅವರ ಅಣ್ಣ ತಮ್ಮಿಂದು ಜಗಳಕ್ಕೆ ಬಂದಿದ್ದಾರೆ ಅಂತ ನಮ್ಮ ಮೇಲೆ ದೂರು ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಮತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು FIR ಫೈಲ್ ಮಾಡಲೇಬೇಕು ಅಂತ ದೇವಿರಮ್ಮ ಅವರನ್ನು ನಾವು ಕರ್ಕೊಬಂದಿದ್ದೀವಿ. ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ. ನಾವು ಯಾಕೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅಂತಂದರೆ ಈ ಥರ ಒಂದು ತಾರತಮ್ಯಗಳನ್ನು ದೂರ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ. ಸೊ ಹಾಗಾಗಿ ದಯವಿಟ್ಟು ನಮ್ಮ ದೇವಿರಮ್ಮ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮತ್ತು ಪೊಲೀಸ್ ಅಧಿಕಾರಿಗಳಾಗಲಿ ಅವರನ್ನೆಲ್ಲರನ್ನೂ ನಾನು ಕೇಳ್ಕೊತೀನಿ. ನಾವು 17ನೇ ತಾರೀಕು ಜಮೀನು ಹತ್ರ ಹೋಗಿದ ನಂತರ ಬರ್ತೀನಿ ಸಾಯಂಕಾಲ ಟೇಷನ್ ಹತ್ರ ಹೋಗಿ ಅಂದರು. ನಾನು ಟೇಷನಿಗೆ ಬಂದು ನ್ಯಾನ್ಗಳಿಂದ ಬಂದು ಮೇಡಮ್ ಅವ್ರ ಹತ್ರ BT ಮೇಡಮ್ ಬೆಳಗ್ಗೆ ನಾವು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ರು. ನಾವು ಅವತ್ತು ಕಂಪ್ಲೇಂಟ್ ಕೊಟ್ಟು ಮತ್ತೆ ಕರೆಸಿ ಮಾತಾಡೋಣ ಅಂತ ಹೇಳಿದಕ್ಕೆ ನಾವು ಕಾನೂನು ಮೇಡಮ್ ಅವ್ರಿಗೆಲ್ಲ ಅವ್ರಿಗೆ ಮರ್ಯಾದೆ ಕೊಟ್ಟು ಮತ್ತು ನಾವು ವಾಪಸ್ ಹೋಗಿ ಮತ್ತೆ ಸೋಮವಾರ ಬರ್ತೀನಿ ಅಂತ ಹೇಳಿದ್ರು. ಸೋಮವಾರ ಕೂಡ ಬಂದಿಲ್ಲ ನಂತರ ಇವತ್ತು ಬಂದು ನಾವು ಕಂಪ್ಲೇಂಟ್ ಕೊಡೋಕ್ಕೆ ಬಂದ್ವಿ. FIR ತಗೊಳ್ಳೋಕ್ಕೆ ನಾವು ನ್ಯಾಯವಾದವನ್ನು ನಮ್ಮ ಅಮ್ಮನ ಸಲುವಾಗಿ ಬಂದಿದ್ದೀವಿ ಜೊತೆ ಕೂಡ ನಾವಿದ್ದೀವಿ, ಬಿಡಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು MLC ಆದ ಕೋರ್ಟ್ಗೆ ಒಟ್ಟಿನಲ್ಲಿ ಗೌರವ ಕೊಡಬೇಕು ಅಂತ ಅಂದ್ಬಿಟ್ಟು ಗ್ರಾಮದವ್ರಿಗೆ ನಾವು ಹೇಳಿ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟು ಹೋದ್ವಿ. ಈಗ ಯಾರೂ ನಮಗೆ ಸ್ಪಂದಿಸ್ತಾ ಇಲ್ಲ. ನೀವೇ ಪತ್ರಿಕಾ ಮಾಧ್ಯಮದವರಾಗಲಿ ವಿಡಿಯೋದಾರಾಗಲಿ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ತಮ್ಮನ್ನು ಕರೆಸಿ ಇವತ್ತು ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಖಂಡಿತ ಇವರು ಯಾವ ವಯಸ್ಸಾಗಿದೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವ್ರಿಗೆ ನ್ಯಾಯ ಸಿಕ್ಕಿದ್ರೆ ನಮಗೆಲ್ಲ ಟ್ರಾನ್ಸ್ಜೆಂಡರ್ಗೆ ನ್ಯಾಯ ಸಿಕ್ಕಿದಂಗೆ ಈ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ, ಬಿಲ್ಲಲ್ಲ.